ನಮಸ್ಕಾರ ಗುರು. ಇವತ್ತು ನಾನಿರೋದು ಪುರಾತನವಾದ ಚೋಳರ ಕಾಲದ ಹರಿಹರೇಶ್ವರ ದೇವಸ್ಥಾನದ ಹತ್ರ. ಈ ದೇವಸ್ಥಾನ ಮಧುಗಿರಿಗೆ ತುಂಬಾ ಹತ್ತಿರದಲ್ಲೇ ಇದೆ. ಸುಮಾರು 5 ಕಿಲೋಮೀಟರ್ ಆಗತ್ತೆ. ಹತ್ತಿರದಲ್ಲೇ ಹರಿಹರ ಕೊಪ್ಪ ಮತ್ತೆ ಕಮ್ಮನಕೋಟೆ ಅನ್ನೋ ಹಳ್ಳಿಗಳಿದಾವೆ. ಈ ದೇವಸ್ಥಾನ ಬೆಟ್ಟ ಮತ್ತೆ ಕಾಡುಗಳ ಮಧ್ಯೆ ಇರೋದ್ರಿಂದ ಕರಡಿಗಳು ಮತ್ತೆ ಚಿರತೆಗಳು ಸಾಮಾನ್ಯ ಅಂತ ಹೇಳ್ತಾರೆ. ಮುಂಚೆ ಸರಿಯಾದ ರಸ್ತೆ ಇರಲಿಲ್ಲ. ಕಾಡು ಪ್ರಾಣಿಗಳ ಭಯದಿಂದ ಯಾರು ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗ್ತಿರ್ಲಿಲ್ವಂತೆ. ಶಿವರಾತ್ರಿ ಮತ್ತೆ ಬ್ರಹ್ಮರಥೋತ್ಸವ ಟೈಮಲ್ಲಿ ವರ್ಷಕ್ಕೆ 2 ಸರಿ ಮಾತ್ರ ದೇವಾಲಯ ಓಪನ್ ಇರ್ತಿತ್ತಂತೆ. ಈಗ ರಸ್ತೆ ಚೆನ್ನಾಗಿದೆ, ಅಲ್ಲಲ್ಲಿ ಮನೆಗಳಿದಾವೆ, ಸೊ ಅಷ್ಟೊಂದು ಭಯ ಆಗಲ್ಲ. ಇವಾಗ ದೇವಸ್ಥಾನ ಪ್ರತಿದಿನ ತೆರೆದಿರುತ್ತೆ. ವಿಶೇಷ ಪೂಜೆ ಎಲ್ಲಾ ದಿನಗಳು ನಡೆಯುತ್ತೆ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಬ್ರಹ್ಮರಥೋತ್ಸವ ಕೂಡ ನಡೆಯುತ್ತಂತೆ. ಈ ದೇವರು ಮಧುಗಿರಿ ತಾಲೂಕಿನ ಬಿಜಾವರ, ಸಿದ್ದಾಪುರ, ಭಕ್ತರಳ್ಳಿ ಜೊತೆಗೆ ಒಂದಷ್ಟು ಗ್ರಾಮಗಳ ಮನೆ ದೇವರಂತೆ. ಜೈನರು ಸಹ ಈ ದೇವರನ್ನ ಪೂಜಿಸೋದು ವಿಶೇಷ. ಇದು ಹರಿಹರ ಇಬ್ರು ಒಬ್ಬರಾಗಿ ಪೂಜಿಸಲ್ಪಡುವ ವಿಶೇಷ ದೇವಸ್ಥಾನ. ಅರ್ಧ ಬಲಭಾಗದಲ್ಲಿ ಗಂಗೆ ಗೌರಿ ಸಮೇತ ಈಶ್ವರ ಇದ್ರೆ, ಇನ್ನರ್ಧ ಎಡಭಾಗದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವಿಷ್ಣು ಇರೋದು ವಿಶೇಷ. ಪುರಾತನ ವಿಗ್ರಹ ಭಿನ್ನವಾಗಿದ್ದ ಕಾರಣ ಹೊಸ ವಿಗ್ರಹನ ಸುಮಾರು 60 ವರ್ಷಗಳ ಹಿಂದೆ ಪುನರ್ ಪ್ರತಿಷ್ಠಾಪಿಸಿದ್ದಾರಂತೆ. ಹೊಸದಾಗಿ ಪ್ರತಿಷ್ಠಾಪಿಸಿರೋ ವಿಗ್ರಹನ ಕೆತ್ತನೆ ಮಾಡಿರೋದು ನಮ್ಮ ಅರುಣ್ ಯೋಗಿರಾಜ್ ಅವರ ತಾತ ಅಂತೆ. ಇಂಥ ವಿಶಿಷ್ಟವಾದ ದೇವಾಲಯಕ್ಕೆ ನೀವು ಒಮ್ಮೆ ಭೇಟಿ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.